ಕನ್ನಡ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಮಳೆನೂ ಕೂಡ ವಾಡಿಕೆ ಅಥವಾ ವಾಡಿಕೆಗಿಂತ ಹೆಚ್ಚು ಮಳೆ ಆಗುವಂಥ ವರ್ಷಗಳು ಇತ್ತೀಚೆಗೆ ಹೆಚ್ಚಾಗಿದ್ದಾವೆ. ಹಿಂದೆ 10 ವರ್ಷದ ಹಿಂದೆ ಭಾಳ ಮಳೆ ಕೊರತೆ ಆಗ್ತಾಯಿತ್ತು. ಆದರೆ ಕಳೆದ 6-7 ವರ್ಷದಿಂದ 1-2 ವರ್ಷ ಬಿಟ್ಟರೆ ಬೇರೆ ಎಲ್ಲ ವರ್ಷ ಸ್ವಲ್ಪ ಹೆಚ್ಚು ಮಳೆ ಆಗಿದೆ. ಈ ಕಾರಣದಿಂದ ಅಲ್ಲಿ ಗುಡ್ಡ ಕುಸಿಯುವಂಥದ್ದು ನಡೆದೇ ಇದೆ. ಇದರಲ್ಲಿ ಭಾಳ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ನಡೀತಾ ಇರೋ ಕಡೆ ಜಾಸ್ತಿ ತೊಂದರೆಗಳು ಆಗ್ತಾ ಇದ್ದಾವೆ. ನಾನು ಇವತ್ತು ಕೂಡ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಅವರಿಗೂ ನಾನು ತಾಕೀತು ಮಾಡಿದ್ದೇನೆ. ಸ್ವಲ್ಪ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇರುವಂಥ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು. ಇದರಿಂದ ರಾಜ್ಯ ಸರ್ಕಾರ ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ ಅಂಥವುಗಳನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಹಕಾರದಿಂದ ನಾವು ಗುರುತಿಸಿ ಅದನ್ನು ಸ್ಥಳೀಯವಾಗಿ ನಾವು ಜನಪ್ರತಿನಿಧಿಗಳ ಗಮನಕ್ಕೂ ಬಂದಿದೆ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂಥ ಸ್ಥಳಗಳನ್ನು ಗುರುತಿಸಿದ್ದೇವೆ. ಸುಮಾರು 100 ಕೋಟಿ ರೂಪಾಯಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಈ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಸದ್ಯದಲ್ಲೇ ಅನುಮೋದನೆ ಕೊಡ್ತಾ ಇದ್ದೇವೆ. ರಾಜ್ಯದಲ್ಲಿ 6 ಜಿಲ್ಲೆ ಏನಿದೆ, ಕರಾವಳಿ ಮತ್ತು ಮಲೆನಾಡಿನ 6 ಜಿಲ್ಲೆಗಳಿಗೆ ಸುಮಾರು 500 ಕೋಟಿ ರೂಪಾಯಿ ಬರೀ ತಡೆಗೋಡೆಗಳ ನಿರ್ಮಾಣಕ್ಕೆ, ಗುಡ್ಡ ಕುಸಿಯುವಂಥದ್ದನ್ನು ತಡೆಗಟ್ಟುವ ಕಾಮಗಾರಿಗಳಿಗೆ ಒಂದು 500 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದನ್ನು ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೂ ಕೂಡ ತರ್ತೇವೆ. ಮತ್ತು ಈ 3 ಜಿಲ್ಲೆಗಳು ಕಡಲ ಕೊರೆತದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅದು ಇದೆ. ಸೊ ಈ ಕಡಲ ಕೊರೆತ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ ಇದು ಇವತ್ತಿಂದಲ್ಲ, ಇದು 40-50 ವರ್ಷದಿಂದ ನಡೆದಿರುವಂಥದ್ದು. ಇದ್ದರೂ ಕೂಡ ಈ ಕಡಲ ಕೊರೆತ ಸಮಸ್ಯೆಗೆ ಸ್ವಲ್ಪ ಸರ್ಕಾರ ಸ್ಪಂದಿಸಲೇಬೇಕಾದಂತಹದ್ದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾವೆ. ಅದರ ಮುಂದುವರೆದ ಭಾಗವಾಗಿ ಈ 3 ಜಿಲ್ಲೆಗೆ ಒಂದು 300 ಕೋಟಿ ರೂಪಾಯಿನ ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೇವೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಗೂ ಒಂದು 100 ಕೋಟಿ ರೂಪಾಯಿ, ಕಡಲ ಕೊರತೆ ತಡೆಗಟ್ಟುವಂತಹ ಕಾಮಗಾರಿಗೆ 100 ಕೋಟಿ ರೂಪಾಯಿ ಮತ್ತು ತಡೆಗೋಡೆಗಳನ್ನು ಗುಡ್ಡ ಕುಸಿಯತಕ್ಕಂಥ ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ 100 ಕೋಟಿ ರೂಪಾಯಿಯನ್ನು ಈ ಜಿಲ್ಲೆಗೆ ಒದಗಿಸ್ಕೊಡುವಂಥದ್ದು. ಮತ್ತು 4ನೇ ವಿಷಯ, ಈ ಜಿಲ್ಲೆಯಲ್ಲಿ ಹಿಂದೆ ಹೋದ ವರ್ಷವೂ ಕೂಡ ನನ್ನ ಗಮನಕ್ಕೆ ತಂದಿದ್ದರು, ಕೆಲವು ಮಳೆ ಮಾಪನ ಕೇಂದ್ರಗಳು ಹಿಂದೆ ಅಳವಡಿಸಿದಂಥವು ನಿಷ್ಕ್ರಿಯ ಆಗಿದ್ದಾವೆ ಅಂತ. ಅವುಗಳನ್ನೆಲ್ಲ ಪಟ್ಟಿ ಮಾಡಿಸಿ ಸುಮಾರು ಒಂದು 150ರಷ್ಟು 136ರಷ್ಟು ಮಳೆ ಮಾಪನ ಕೇಂದ್ರಗಳು ನಿಷ್ಕ್ರಿಯ ಆಗಿದ್ವು, ಹಿಂದೆ ಅಳವಡಿಸಿದಂಥವು. ಅದರಿಂದ ರೈತರಿಗೂ ತೊಂದರೆ ಆಗಿದೆ, ಇನ್ಶೂರೆನ್ಸ್ ಕ್ಲೇಮ್ ಮಾಡಲಿಕ್ಕೂ ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲ ಮನಗಂಡು ಯಾವೆಲ್ಲ ಮಳೆ ಮಾಪನ ಕೇಂದ್ರಗಳು ನಿಷ್ಕ್ರಿಯ ಆಗಿದ್ದಾವೆ, ಈ ಜಿಲ್ಲೆಯಲ್ಲಿ ಒಂದು 136 ಇದೆ, ರಾಜ್ಯದಲ್ಲಿ ಒಂದು ಸುಮಾರು 1500 ಅಷ್ಟಿದ್ದಾವೆ. ಅವೆಲ್ಲವನ್ನೂ ಕೂಡ ದುರಸ್ತಿ ಮಾಡಿ ಅವಶ್ಯಕತೆ ಬಂದರೆ ದುರಸ್ತಿ ಮಾಡ್ತಕ್ಕಂಥದ್ದು. ಅದು ತೀರಾ ಹಾಳಾಗಿದ್ದರೆ ಸಂಪೂರ್ಣವಾಗಿ ಹೊಸದನ್ನೇ ಹಾಕಿಸ್ಲಿಕ್ಕೆ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನೆಲ್ಲವನ್ನು ಕೂಡ ತಯಾರು ಮಾಡಲಿಕ್ಕೆ ಟೆಂಡರನ್ನು ಕೂಡ ಆಲ್ರೆಡಿ ನಾವು ಕರೆದಿದ್ದೇವೆ. ಸೊ ಅದನ್ನು ಇನ್ನೊಂದು ಈ ಮಳೆಗಾಲಕ್ಕೆ ಕೆಲಸ ಆಗದೆ ಹೋದರೂ ಕೂಡ ಮಳೆಗಾಲ ಮುಗಿಯೋದ್ರೊಳಗಡೆ ಅವೆಲ್ಲ ಯಾವ ನಿಷ್ಕ್ರಿಯ ಆಗಿದ್ದಾವೆ ಅವುಗಳನ್ನೆಲ್ಲ ರೀಪ್ಲೇಸ್ ಮಾಡುವಂಥದ್ದು ಅಥವಾ ರಿಪೇರಿ ಮಾಡುವಂಥ ಕಾಮಗಾರಿಯನ್ನು ಈ ವರ್ಷದಲ್ಲಿ ಖಂಡಿತವಾಗಿ ಅದನ್ನು ಕೂಡ ಮಾಡ್ತೇವೆ.